ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್। ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ। ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಆರಂಭ ಮತ್ತೆ ತಿದ್ದುಪಡಿ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಸರ್ಕಾರ ನೀಡಿದೆ। ಯಾವ ದಿನಾಂಕದಲ್ಲಿ ಸರ್ಕಾರ ಅವಕಾಶನ ನೀಡಿದೆ, ಹೊಸ ರೇಷನ್ ಕಾರ್ಡ್ಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮತ್ತೆ ಏನೇನು ದಾಖಲೆಗಳು ಅಗತ್ಯ ಆಗುತ್ತೆ, ಎಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ। ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ। ನೀವು ಅರ್ಧಂಬರ್ಧ ವಿಡಿಯೋನ ನೋಡೋದ್ರಿಂದ ನಿಮಗೆ ಫುಲ್ ಡೀಟೇಲ್ಸ್ ಗೊತ್ತಾಗೋದಿಲ್ಲ, ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡ್ದಲೆ ಫುಲ್ ನೋಡಿ ಮತ್ತೆ ಫುಲ್ ಡೀಟೇಲ್ಸ್ ಆಗಿ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈಗಾಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ। ಏನು ಇವತ್ತಿನ ವಿಷಯ ಬಂದು ಅಂತ ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಆರಂಭ ಮಾಡಿದೆ ಸರ್ಕಾರ ಮತ್ತೆ ತಿದ್ದುಪಡಿ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ಕಾಲಾವಕಾಶನ ನೀಡಿದೆ। ಯಾವ ರೀತಿಯಾಗಿ ಕಾಲಾವಕಾಶನ ನೀಡಿದೆ ಸರ್ಕಾರ ಅಂತ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ। ಅಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋರು ಅರ್ಜಿನ ಸಲ್ಲಿಸಬಹುದು ಮತ್ತೆ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಬೇಕು ನಾವು ಅಂದ್ರೆ ವಿಳಾಸ ಆಗಿರ್ಬೋದು ಹೆಸರಾಗಿರ್ಬೋದು ಈ ರೀತಿಯಾಗಿ ನಾವು ತಿದ್ದುಪಡಿ ಮಾಡ್ಕೋಬೇಕು ಅಂದ್ರೂ ಕೂಡ ಸರ್ಕಾರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋರಂತವ್ರಿಗೆ ಯಾವ ತಿಂಗಳಿನಲ್ಲಿ ಅಂದ್ರೆ ಕಾಲಾವಕಾಶನ ನೀಡಿದೆ ಅಂತ ಅಂದ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಂದ್ರೆ ಇದೇ ತಿಂಗಳಿನಲ್ಲಿ 15ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನಾದ್ರೂ ಕೂಡ ಸಲ್ಲಿಸಬಹುದು। ಅಥವಾ ನೀವೇನಾದ್ರೂ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೋಬೇಕು ನಾವು ಅಂತ ಅಂದ್ರೆ ತಿದ್ದುಪಡಿನೂ ಕೂಡ ಮಾಡ್ಕೊಬಹುದು। ಎರಡು ಕಾಲಾವಕಾಶನೂ ಕೂಡ ಸರ್ಕಾರ ಇವಾಗ ಜನಗಳಿಗೆ ನೀಡಿದೆ। ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪ ಸರ್ ಅವರು ಕೂಡ ಈ ಒಂದು ಮಾಹಿತಿಯ ಬಗ್ಗೆ ಮಾಧ್ಯಮಗಳಲ್ಲಿ ತಿಳಿಸಿದ್ದಾರೆ। ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಕಾಲಾವಕಾಶನ ನೀಡ್ತೀವಿ ಅಂದ್ರೆ ಸೆಪ್ಟೆಂಬರ್ 15ರಿಂದ ಸೆಪ್ಟೆಂಬರ್ 30 ಅಂದ್ರೆ ದಿನಗಳ ಒಳಗಡೆ ಯಾವುದಾದ್ರೂ ಒಂದು ದಿನಾಂಕದಲ್ಲಿ ನಾವು ಕಾಲಾವಕಾಶನ ನೀಡ್ತೀವಿ, ಆವಾಗ ನೀವು ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನೂ ಸಲ್ಲಿಸಬಹುದು ಮತ್ತೆ ತಿದ್ದುಪಡಿನೂ ಮಾಡ್ಕೋಬಹುದು ಅಂತ ಅನ್ಬಿಟ್ಟು ಮಾಧ್ಯಮಗಳಲ್ಲಿ ಸರ್ ಅವರು ತಿಳಿಸಿದ್ದಾರೆ। ರೇಷನ್ ಕಾರ್ಡ್ ಎಂಬುದು ಎಲ್ರಿಗೂ ಕೂಡ ತುಂಬಾ ಅಗತ್ಯವಾಗಿರುವಂತಹ ದಾಖಲೆ ಆಗಿರುತ್ತೆ, ಯಾಕೆಂದ್ರೆ ಏನೇ ಒಂದು ಸರ್ಕಾರ ಯೋಜನೆ ತಂದ್ರೂ ಕೂಡ ಬೇಸ್ ಆಗಿ ರೇಷನ್ ಕಾರ್ಡ್ ಅನ್ನೋದು ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ। ಈ ಒಂದು ರೇಷನ್ ಕಾರ್ಡ್ ನಿಂದಲೇ ನೀವು ಸರ್ಕಾರದ ಏನೇ ಒಂದು ಯೋಜನೆಗಳ ಲಾಭನ ಪಡಿಬೇಕು, ನಾವು ಯಾವುದೇ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ನಾವು ಅನ್ನೋರು ಕೂಡ ಇರ್ತೀರಾ। ಈ ತರ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಬೇಕು ಅಂದ್ರೆ ನಿಮಗೆ ಮುಖ್ಯವಾಗಿ ರೇಷನ್ ಕಾರ್ಡ್ ಅನ್ನೋದು ಅದು ರೇಷನ್ ಕಾರ್ಡ್ ಇರಲೇಬೇಕು ನಿಮ್ಮ ಹತ್ರ। BPL ರೇಷನ್ ಕಾರ್ಡ್ನ ಹೊಂದಿದ್ದೀರಾ ಅಂತ ಅಂದ್ರೆ ಇಂಥವ್ರಿಗೆ ತುಂಬಾನೇ ಸರ್ಕಾರದಿಂದ ಅನುಕೂಲ ಸಿಗತ್ತೆ, ಅನುಕೂಲದ ಜೊತೆಗೂ ಕೂಡ ನಿಮಗೆ ಯೋಜನೆಗಳ ಲಾಭನೂ ಕೂಡ ಸಿಗುತ್ತೆ। ಸರ್ಕಾರ ಈಗಾಗಲೇ ಹಲವಾರು ರೇಷನ್ ಕಾರ್ಡ್ನ ರದ್ದುಗೊಳಿಸಿದೆ, ಅದು BPL ರೇಷನ್ ಕಾರ್ಡ್ನ ಸರ್ಕಾರ ರದ್ದುಗೊಳಿಸಿದೆ। ಯಾಕೆ ಅಂತ ಅಂದ್ರೆ ನಕಲಿಯಾಗಿ ಬಳಸ್ತಾ ಇರುವಂತಹ ರೇಷನ್ ಕಾರ್ಡ್ಗಳನ್ನೆಲ್ಲ ಕೂಡ ರದ್ದುಗೊಳಿಸಿದೆ। ಇಂತಹ ರೇಷನ್ ಕಾರ್ಡ್ನ ರದ್ದುಗೊಳಿಸಿ ಇವಾಗ ಯಾರಿಗೆ ಯೋಗ್ಯತೆ ಇದೆ ಅಂದ್ರೆ ಅರ್ಹತೆ ಇದೆ ಅದನ್ನ ಪಡ್ಕೊಳ್ಳೋದಕ್ಕೆ ಅಂತವ್ರಿಗೆ ಮಾತ್ರ ಇವಾಗ ರೇಷನ್ ಕಾರ್ಡ್ನ ನೀಡ್ತಾ ಇದೆ ಸರ್ಕಾರ। ಈ ಒಂದು ಕಾರಣಕ್ಕಾಗಿಯೇ ಈ ರೀತಿಯ BPL ಅಂದ್ರೆ ನಕಲಿ BPL ರೇಷನ್ ಕಾರ್ಡ್ನ ರದ್ದುಗೊಳಿಸಿತ್ತು। ಯಾಕೆ ಅಂತ ಅಂದ್ರೆ ಅವರೇ ತುಂಬಾ ಜಾಸ್ತಿ ಆಗಿದ್ದಾರೆ, ನಕಲಿ BPL ಕಾರ್ಡ್ ಯೂಸ್ ಮಾಡ್ತಾ ಇರೋರೇ ಜಾಸ್ತಿ ಅಂಡ್ ಅರ್ಹತೆ ಇರೋರಿಗೆ BPL ರೇಷನ್ ಕಾರ್ಡ್ ಸಿಗ್ತಿರ್ಲಿಲ್ಲ। ಅದರಿಂದ ಇವಾಗ ನಕಲಿ ರೇಷನ್ ಕಾರ್ಡ್ನ ರದ್ದುಗೊಳಿಸಿ ಯಾರಿಗೆ ಅರ್ಹತೆ ಇದೆಯೋ ಅಂತವ್ರಿಗೆ ಇವಾಗ ಸರ್ಕಾರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೂ ಕೂಡ ಕಾಲಾವಕಾಶನ ನೀಡ್ತಾ ಇದೆ। ಸರ್ಕಾರ ನಕಲಿ ರೇಷನ್ ಕಾರ್ಡ್ನ ರದ್ದುಗೊಳಿಸಿ ಯಾರಿಗೆ ಅರ್ಹತೆ ಇದೆಯೋ ಅಂದ್ರೆ ಯಾರು ಅರ್ಹತೆನ ಹೊಂದಿದಾರೋ BPL ರೇಷನ್ ಕಾರ್ಡ್ನ ಪಡೆಯೋದಿಕ್ಕೆ ಅಂತವ್ರಿಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಕೂಡ ಕಾಲಾವಕಾಶನ ನೀಡ್ತಿದೆ। ತಿದ್ದುಪಡಿ ಅಂತ ಅಂದ್ರೆ ಇವಾಗ ಏನಾದ್ರೂ ನೀವು ಹೆಸರನ್ನ ಚೇಂಜ್ ಮಾಡಿಸ್ಬೇಕಾಗಿರುತ್ತೆ ಅಥವಾ ಅಡ್ರೆಸ್ನ ಚೇಂಜ್ ಮಾಡಿಸ್ಬೇಕಾಗಿರುತ್ತೆ, ಇಲ್ಲ ಅಂದ್ರೆ ನಿಮ್ಮ ಮಗುನ ಅಂದ್ರೆ ರೇಷನ್ ಕಾರ್ಡ್ಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಸೇರಿಸ್ಬೇಕಾಗತ್ತೆ। ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಮತ್ತೆ ತಿದ್ದುಪಡಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀರಾ। ಒಟ್ಟಿನಲ್ಲಿ ಸೆಪ್ಟೆಂಬರ್ ತಿಂಗಳಿನ ಒಳಗಡೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಕೂಡ ಮಾಡ್ಕೋಬಹುದು। ಹೊಸ ರೇಷನ್ ಕಾರ್ಡ್ಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮತ್ತೆ ಏನೇನು ದಾಖಲೆಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಗತ್ಯವಾಗಿ ಬೇಕಾಗತ್ತೆ ಅಂತ ನೋಡೋಣ। ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಲು ಯಾವ್ಯಾವ ದಾಖಲೆಗಳು ಅಗತ್ಯವಾಗಿ ಬೇಕಾಗತ್ತೆ ಅಂತ ಅಂದ್ರೆ ಮೊದಲನೆಯದಾಗಿ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದ್ರೆ ನಿಮ್ದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತೆ ಆಧಾರ್ ಕಾರ್ಡ್, ಈ ಮುಖ್ಯ ದಾಖಲೆಗಳು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ನಿಮಗೆ ಅಗತ್ಯವಾಗಿ ಬೇಕಾಗತ್ತೆ। ಮತ್ತೆ ಹೊಸ ರೇಷನ್ ಕಾರ್ಡ್ಗೆ ಯಾವ ರೀತಿಯಾಗಿ ಅಂದ್ರೆ ಎಲ್ಲಿ ಹೋಗಿ ನಾವು ಅರ್ಜಿನ ಸಲ್ಲಿಸಬೇಕು,
ಯಾವ ಕೇಂದ್ರಗಳಿಗೆ ಹೋಗಿ ನಾವು ಅರ್ಜಿನ ಸಲ್ಲಿಸಬೇಕು ಅಂದರೆ ಆಫ್ಲೈನ್ ಮುಖಾಂತರನ ಅರ್ಜಿನ ಸಲ್ಲಿಸಬೇಕಾ ಅಥವಾ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾ ಅನ್ನೋದಾದರೆ ನೀವು ಮುಖ್ಯವಾಗಿ ಅಂದರೆ ಸರ್ಕಾರದ ಸೇವಾ ಕೇಂದ್ರಗಳು ಅಂದರೆ ಕೇಂದ್ರಗಳು ಅಂತ ಇರುತ್ತೆ. ಅಂದರೆ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕ ಒನ್ ಇದರಲ್ಲೆಲ್ಲ ಹೋಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು. ಮತ್ತು ಸೇವಾ ಪೋರ್ಟಲ್ ಕೇಂದ್ರ ಅಂತ ಇರುತ್ತೆ. ಸೇವಾ ಪೋರ್ಟಲ್ ಕೇಂದ್ರಕ್ಕೂ ಹೋಗಿ ಕೂಡ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೊಸ ರೇಷನ್ ಕಾರ್ಡ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೇನು ದಾಖಲೆಗಳು ಅಗತ್ಯವಾಗಿ ಬೇಕಾಗುತ್ತೆ, ಎಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು, ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿನ ಹೇಗೆ ಮಾಡ್ಕೋಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೊಸ ರೇಷನ್ ಕಾರ್ಡ್ನ ಬಗ್ಗೆ ಮಾಹಿತಿ ತಿಳಿಯಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.